ಮಸನೋಬು ಫುಕುವೋಕ ಯಾರು? ಇವತ್ತು ನಾವು ಮಾತಾಡೋ ವ್ಯಕ್ತಿ ಸಾಮಾನ್ಯ ರೈತನಲ್ಲ, ಜಪಾನ್ ದೇಶದ ಒಬ್ಬ ವಿಜ್ಞಾನಿ. ಆದರೆ ಅವರ ಆಲೋಚನೆ ವಿಶ್ವದ ಲಕ್ಷಾಂತರ ರೈತರ ಕೃಷಿ ದೃಷ್ಟಿಕೋನವೇ ಬದಲಿಸಿತು. ಅವರ ಹೆಸರು ಮಸನೋಬು ಫುಕುವೋಕ. ಫುಕುವೋಕ ಮೊದಲು ಕೃಷಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಿದ್ರು. ಸಸ್ಯರೋಗ, ಬೆಳೆ ಬೆಳವಣಿಗೆ, ಮಣ್ಣಿನ ಗುಣಮಟ್ಟ ಇವೆಲ್ಲ ವಿಷಯಗಳಲ್ಲಿ ಅವರಿಗೆ ತುಂಬ ಆಳವಾದ ಜ್ಞಾನ ಇತ್ತು. ಆದರೆ ಒಂದು ದಿನ ಅವರಿಗೆ ದೊಡ್ಡ ಪ್ರಶ್ನೆ ಬಂತು. ಪ್ರಕೃತಿಯಲ್ಲಿ ಕಾಡು ಮರಗಳು ಯಾರೂ ಗೊಬ್ಬರ ಹಾಕದೆ, ಒರೆಸದೆ, ಔಷಧಿ ಕೊಡದೆ ಚೆನ್ನಾಗಿ ಬೆಳೆಯುತ್ತವೆ. ಹಾಗಿದ್ರೆ ಕೃಷಿಯಲ್ಲಿ ಮಾತ್ರ ಏಕೆ ಇಷ್ಟು ಹಸ್ತಕ್ಷೇಪ? ಅಲ್ಲಿ ಅವರ ಚಿಂತನೆ ಬದಲಾಯಿತು. ಅವರು ಕೃಷಿಯಲ್ಲಿ ಒಂದು ಮೂಲಭೂತ ಸತ್ಯ ಕಂಡುಕೊಂಡ್ರು. ಮಾನವನು ಪ್ರಕೃತಿಗೆ ಸಹಾಯ ಮಾಡ್ತಾನೆ ಅಂತ ಅನ್ಸುತ್ತೆ, ಆದರೆ ಹಲವಾರು ಬಾರಿ ಪ್ರಕೃತಿಯ ಕೆಲಸವನ್ನೇ ಅಡ್ಡಿಪಡಿಸ್ತಾನೆ. ಫುಕುವೋಕ ಅವರ ಮುಖ್ಯ ತತ್ವ. ಅವರ ಮಾತೇನೆಂದ್ರೆ, ಪ್ರಕೃತಿ ಈಗಾಗಲೇ ಸಮತೋಲನದಲ್ಲಿದೆ. ಮಣ್ಣು, ಹುಲ್ಲು, ಕೀಟ, ಪಕ್ಷಿ, ಮಳೆ ಎಲ್ಲವೂ ಒಂದಕ್ಕೊಂದು ಸಂಬಂಧಪಟ್ಟಿವೆ. ನಾವೇನ್ ಮಾಡ್ತೀವಿ? ಮಣ್ಣನ್ನು ಗಟ್ಟಿಯಾಗಿ ಒರೆಸ್ತೀವಿ, ಕಳೆ ಸಂಪೂರ್ಣ ತೆಗೆದುಹಾಕ್ತೀವಿ, ರಾಸಾಯನಿಕ ಗೊಬ್ಬರ ಹಾಕ್ತೀವಿ, ನಂತರ ಕೀಟ ಬರುತ್ತದೆ, ಮತ್ತೆ ಔಷಧಿ ಹಾಕ್ತೀವಿ. ಈ ಚಕ್ರದಿಂದ ಮಣ್ಣು ತನ್ನ ಶಕ್ತಿಯನ್ನು ನಿಧಾನವಾಗಿ ಕಳೆದುಕೊಳ್ಳುತ್ತದೆ. ಫುಕುವೋಕ ಹೇಳಿದ್ದು, ಒಂದು ಸಮಸ್ಯೆಗೆ ಮಾನವನೇ ಕಾರಣ ಆಗಿದ್ರೆ ಅದೇ ಸಮಸ್ಯೆ ಪರಿಹಾರಕ್ಕೂ ಮತ್ತೆ ಮಾನವನೇ ಕೆಲಸ ಮಾಡಬೇಕಾಗುತ್ತದೆ. ಅವರ 4 ಮೂಲ ನಿಯಮಗಳು. ಮಣ್ಣು ಒರೆಯಬೇಡಿ. ಮಣ್ಣಿನೊಳಗೆ ಲಕ್ಷಾಂತರ ಜೀವಿಗಳಿವೆ. ಅರ್ಥ್ವರ್ಮ್, ಯೂಸ್ಫುಲ್ ಬ್ಯಾಕ್ಟೀರಿಯಾ, ಫಂಜೈ, ರೂಟ್ಸ್ ಇವು ಸ್ವತಃ ಮಣ್ಣನ್ನು ಸಡಿಲ ಮಾಡುತ್ತವೆ. ನಾವು ಟ್ರ್ಯಾಕ್ಟರ್ ಮೂಲಕ ಮಣ್ಣು ತಿರುಗಿಸಿದಾಗ ಈ ಜೀವಚಕ್ರ ಡಿಸ್ಟರ್ಬ್ ಆಗುತ್ತೆ. 2. ರಾಸಾಯನಿಕ ಗೊಬ್ಬರ ಕಡಿಮೆ ಅಥವಾ ಬೇಡ. ಮಣ್ಣಿನ ಮೇಲೆ ಒಣಹುಲ್ಲು, ಎಲೆ, ಸಸ್ಯ ಅವಶೇಷ ಬಿದ್ದರೆ ಅವೇ ನಿಧಾನವಾಗಿ ಗೊಬ್ಬರ ಆಗ್ತವೆ. ಅದಕ್ಕಾಗಿಯೇ ಅವರು ಸ್ಟ್ರಾ ಮಲ್ಚ್ ಬಳಸಿದರು. ಹುಲ್ಲು ಮಣ್ಣನ್ನು ಕವರ್ ಮಾಡಿದ್ರೆ ಮಾಯಿಶ್ಚರ್ ಉಳಿಯುತ್ತದೆ, ವೀಡ್ ಕಂಟ್ರೋಲ್ ಆಗುತ್ತದೆ, ಟೆಂಪರೇಚರ್ ಸ್ಟೇಬಲ್ ಆಗುತ್ತದೆ, ಆರ್ಗ್ಯಾನಿಕ್ ಮ್ಯಾಟರ್ ಹೆಚ್ಚಾಗುತ್ತದೆ. 3. ಕಳೆ ಸಂಪೂರ್ಣ ಶತ್ರು ಅಲ್ಲ. ಕಳೆ ಬಂದ್ರೆ ರೈತರಿಗೆ ಟೆನ್ಷನ್, ಆದರೆ ಫುಕುವೋಕ ಹೇಳಿದ್ದು ಕೆಲವು ಕಳೆಗಳು ಮಣ್ಣಿನ ರಕ್ಷಣೆ ಮಾಡ್ತವೆ. ಕಂಪ್ಲೀಟ್ ರಿಮೂವ್ ಮಾಡೋ ಬದಲು ಕಂಟ್ರೋಲ್ ಮಾಡಬೇಕು. 4. ಕೀಟ ಬಂದ್ರೆ ಈಕೋಸಿಸ್ಟಮ್ ನೋಡಿ. ಒಂದು ಕ್ರಾಪ್ ಮಾತ್ರ ಇದ್ರೆ ಪೆಸ್ಟ್ ಹೆಚ್ಚು ಬರುತ್ತದೆ. ಮಿಕ್ಸ್ಡ್ ಈಕಾಲಜಿ ಇದ್ರೆ ಸ್ಪೈಡರ್ಸ್, ಬರ್ಡ್ಸ್, ಫ್ರಾಗ್ಸ್, ಬೆನಿಫಿಷಿಯಲ್ ಇನ್ಸೆಕ್ಟ್ಸ್ ಇವು ನ್ಯಾಚುರಲ್ ಬ್ಯಾಲೆನ್ಸ್ ಮಾಡ್ತವೆ. ಅವರ ದೊಡ್ಡ ಅಬ್ಸರ್ವೇಷನ್, ಅವರು ರೈಸ್ ಮತ್ತು ಬಾರ್ಲಿ ರೊಟೇಷನ್ ಮಾಡ್ತಿದ್ರು. ರೈಸ್ ಹಾರ್ವೆಸ್ಟ್ ಆದ್ಮೇಲೆ ಸ್ಟ್ರಾ ಮತ್ತೆ ಫೀಲ್ಡ್ಗೆ ಹಾಕ್ತಿದ್ರು. ಸ್ಟ್ರಾ ವೇಸ್ಟ್ ಅಲ್ಲ, ಫ್ಯೂಚರ್ ಫರ್ಟಿಲಿಟಿ. ಅವರ ಪ್ರಸಿದ್ಧ ಪುಸ್ತಕ ದ ಒನ್ ಸ್ಟ್ರಾ ರೆವಲ್ಯೂಷನ್. ಈ ಪುಸ್ತಕದಲ್ಲಿ ಅವರು ಹೇಳಿದ್ದು, ಒಂದು ಹುಲ್ಲಿನ ಕಡ್ಡಿಯೂ ಕೃಷಿಯನ್ನು ಬದಲಾಯಿಸಬಹುದು. ಅಂದ್ರೆ ಸಣ್ಣ ಪ್ರಕೃತಿ ಕ್ರಮಗಳೇ ದೊಡ್ಡ ಫಲಿತಾಂಶ ಕೊಡ್ತವೆ. ರೈತರಿಗೆ ಇದರ ರೆಲೆವೆನ್ಸ್ ಏನು? ಇವತ್ತು ಫರ್ಟಿಲೈಸರ್ ಕಾಸ್ಟ್ ಜಾಸ್ತಿ, ಲೇಬರ್ ಕಾಸ್ಟ್ ಜಾಸ್ತಿ, ಸಾಯಿಲ್ ಫರ್ಟಿಲಿಟಿ ಕಡಿಮೆ, ವಾಟರ್ ಶಾರ್ಟೇಜ್ ಇದೆ. ಇದಕ್ಕೆ ನ್ಯಾಚುರಲ್ ಫಾರ್ಮಿಂಗ್ ಕಾನ್ಸೆಪ್ಟ್ಸ್ ಸ್ಲೋಲಿ ಇಂಪಾರ್ಟೆಂಟ್ ಆಗ್ತಿವೆ. ಮುಂದಿನ ಎಪಿಸೋಡ್ನಲ್ಲಿ ಡೂ ನಥಿಂಗ್ ಫಾರ್ಮಿಂಗ್ ಅಂದ್ರೆ ನಿಜವಾಗಿಯೂ ಏನೂ ಮಾಡಬೇಡ ಅಂತನೋ, ಇಲ್ಲ ಅದರಲ್ಲಿ ದೊಡ್ಡ ವಿಜ್ಞಾನ ಇದೆಯಾ? ನಮಸ್ಕಾರ ಎಲ್ಲ ರೈತ ಬಂಧುವರಿಗೂ. ಈ ವಿಡಿಯೋನ ಸ್ವಲ್ಪ ಗಮನವಿಟ್ಟು ಕೇಳಿ. ನಿಮ್ಮ ಕೃಷಿಗೆ ತುಂಬಾ ಅನುಕೂಲವಾಗುವ ಒಂದು ಮಹತ್ವದ ವಿಚಾರವನ್ನು ಇಂದು ತಿಳಿಸ್ಕೊಡ್ತೀವಿ. ಜಪಾನ್ ದೇಶದ ಪ್ರಸಿದ್ಧ ಕೃಷಿ ತತ್ವಜ್ಞಾನಿ ಮಸನೋಬು ಫುಕುವೋಕ ಹೇಳಿದ ಒಂದು ದೊಡ್ಡ ಕಾನ್ಸೆಪ್ಟ್ ಡೂ ನಥಿಂಗ್ ಫಾರ್ಮಿಂಗ್ ಬಗ್ಗೆ ಇಂದು ಸರಳವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಕೇಳಿದಾಗ ಏನೋ ಹೊಲದಲ್ಲಿ ಏನೂ ಕೆಲಸ ಮಾಡಬೇಡ ಅನ್ನೋ ಮಾತಿನಂತೆ ಅನ್ಸುತ್ತೆ, ಆದರೆ ಇದರ ನಿಜವಾದ ಅರ್ಥ ಅದು ಅಲ್ಲ. ಡೂ ನಥಿಂಗ್ ಫಾರ್ಮಿಂಗ್ ಅಂದ್ರೆ ಏನು? ಫುಕುವೋಕ ಹೇಳಿದ್ದು, ಪ್ರಕೃತಿ ಸ್ವತಃ ಮಾಡಬಲ್ಲ ಕೆಲಸವನ್ನು ಮನುಷ್ಯನು ಅತಿಯಾಗಿ ಮಾಡಬಾರದು. ಅಂದರೆ ಅಗತ್ಯವಿಲ್ಲದ ಕೆಲಸ ಕಡಿಮೆ ಮಾಡಬೇಕು. ಉದಾಹರಣೆ, ಕಾಡಿನಲ್ಲಿ ಯಾರೂ ಮಣ್ಣಿನ ಉಳುಮೆ ಮಾಡೋದಿಲ್ಲ, ಗೊಬ್ಬರ ಹಾಕೋದಿಲ್ಲ, ಔಷಧಿ ಸಿಂಪಡಿಸೋದಿಲ್ಲ, ಕಳೆ ಸಂಪೂರ್ಣ ತೆಗೆದುಹಾಕೋದಿಲ್ಲ. ಆದರೂ ಕಾಡಿನ ಮಣ್ಣು ಜೀವಂತವಾಗಿರುತ್ತೆ. ಮುಖ್ಯ ಪ್ರಶ್ನೆ, ನಾವು ಮಾಡ್ತಿರುವ ಪ್ರತಿಯೊಂದು ಕೃಷಿ ಕೆಲಸ ನಿಜವಾಗಿಯೂ ಅಗತ್ಯವೇ? ಉದಾಹರಣೆಗೆ, ಮಣ್ಣಿನ ಉಳುಮೆ ಯಾಕೆ ಮಾಡ್ತೀವಿ? ಕೆಲವೊಮ್ಮೆ ನಾವು ಹಿಂದಿನ ಕೃಷಿ ಕ್ರಮಗಳಿಂದಲೇ ಮಣ್ಣಿನ ಸ್ವಾಭಾವಿಕ ರಚನೆ ಬದಲಾಯಿಸಿದ್ದೀವಿ. ಮಣ್ಣಿನೊಳಗೆ ಏನಾಗುತ್ತದೆ? ಮಣ್ಣಿನೊಳಗೆ ಅರ್ಥ್ವರ್ಮ್ಸ್, ರೂಟ್ಸ್, ಬ್ಯಾಕ್ಟೀರಿಯಾ, ಫಂಗೈ
ಇವು ಸ್ವತಃ ಮಣ್ಣನ್ನು ಸಿಡಿಲವಾಗಿಡ್ತವೆ. ನಾವು ಟ್ರ್ಯಾಕ್ಟರ್ ಮೂಲಕ ಪದೇ ಪದೇ ಉಳೋದ್ರಿಂದ ಮೇಲ್ಭಾಗ ಲೂಸ್ ಆಗಬಹುದು, ಒಳಗಿನ ಪದರು ಡಿಸ್ಟರ್ಬ್ ಆಗಬಹುದು. ಕಳೆ ಬಗ್ಗೆ ಫುಕುವೋಕಾ ಅಬ್ಸರ್ವೇಷನ್. ಕಳೆ ಬಂದ್ರೆ ಸಂಪೂರ್ಣ ಶತ್ರು ಅಂತ ನೋಡಬೇಡಿ. ಕೆಲವು ಕಳೆಗಳು ಸಾಯಿಲ್ ಕವರ್ ಕೊಡ್ತವೆ, ಮಾಯಿಶ್ಚರ್ ಉಳಿಸ್ತವೆ, ಎರೋಷನ್ ಕಡಿಮೆ ಮಾಡ್ತವೆ. ಹುಲ್ಲಿನ ಪಾತ್ರ. ಒಣ ಹುಲ್ಲು ಮಣ್ಣಿನ ಮೇಲೆ ಹಾಕಿದ್ರೆ ವೀಡ್ ಸ್ಲೋ ಆಗುತ್ತೆ, ಮಾಯಿಶ್ಚರ್ ಉಳಿಯುತ್ತೆ, ಸಾಯಿಲ್ ಕೂಲ್ ಆಗಿರುತ್ತೆ. ಮುಖ್ಯ ಟೇಕವೇ: ಲೆಸ್ ವರ್ಕ್ ಅಂದ್ರೆ ಕೆಲಸ ಬಿಟ್ಬಿಡೋದು ಅಲ್ಲ, ಅಗತ್ಯವಿಲ್ಲದ ಕೆಲಸ ಕಡಿಮೆ ಮಾಡೋದು. ಮುಂದಿನ ವಿಡಿಯೋದಲ್ಲಿ ಫುಕುವೋಕಾ ಯಾಕೆ ಮಣ್ಣಿನ ಉಳುಮೆ ತಪ್ಪಿಸಬೇಕು ಅಂತ ತುಂಬಾ ಗಟ್ಟಿಯಾಗಿ ಹೇಳಿದರು. ಇವತ್ತಿನ ವಿಡಿಯೋ ಸ್ವಲ್ಪ ಗಮನವಿಟ್ಟು ಕೇಳಿ, ಯಾಕಂದ್ರೆ ನಾವು ಪ್ರತಿದಿನ ಸಾಮಾನ್ಯವಾಗಿ ಮಾಡ್ತಿರುವ ಒಂದು ಕೃಷಿ ಕೆಲಸದ ಬಗ್ಗೆ ಇಂದು ಬೇರೆ ರೀತಿಯಲ್ಲಿ ಯೋಚಿಸೋಣ. ನಮ್ಮಲ್ಲಿ ಕೃಷಿ ಆರಂಭ ಅಂದ್ರೆ ಮೊದಲು ಟ್ರ್ಯಾಕ್ಟರ್ ಹೊಲ ಕೇಳಿಯಬೇಕು, ಮಣ್ಣು ಉಳಬೇಕು, ನೆಲ ಸಡಿಲ ಆಗಬೇಕು ಅನ್ನೋದು ಸಹಜ ಅಭ್ಯಾಸ. ಆದರೆ ಜಪಾನ್ನ ಮಸನುಬು ಫುಕುವೋಕಾ ಒಂದು ಪ್ರಶ್ನೆ ಕೇಳಿದ್ರು. ಮಣ್ಣನ್ನು ಪದೇ ಪದೇ ಉಳೋದ್ರಿಂದ ನಿಜವಾಗಿಯೂ ಮಣ್ಣು ಆರೋಗ್ಯವಾಗುತ್ತದೆಯಾ, ಇಲ್ಲ ಕೆಲವು ಸಮಸ್ಯೆಗಳು ಶುರುವಾಗುತ್ತವೆಯಾ? ಮಣ್ಣು ಸತ್ತ ಪದಾರ್ಥ ಅಲ್ಲ. ನಾವು ಮೇಲಿಂದ ನೋಡಿದ್ರೆ ಮಣ್ಣು ಅಂದ್ರೆ ಮಣ್ಣು, ಆದರೆ ಒಳಗೆ ಲಕ್ಷಾಂತರ ಸೂಕ್ಷ್ಮಜೀವಿಗಳು, ಅರ್ಥವಾಮ್, ರೂಟ್ಸ್, ಫಂಗೈ, ಬ್ಯಾಕ್ಟೀರಿಯಾ ಇವೆಲ್ಲ ದಿನರಾತ್ರಿ ಕೆಲಸ ಮಾಡುತ್ತಿವೆ. ಅಂದರೆ ಮಣ್ಣು ಒಂದು ಜೀವಂತ ವ್ಯವಸ್ಥೆ. ಅರ್ಥವಾಮ್ ಯಾಕೆ ಮುಖ್ಯ? ಒಂದು ಅರ್ಥವಾಮ್ ಮಣ್ಣಿನೊಳಗೆ ದಾರಿಗಳು ಮಾಡುತ್ತದೆ. ಆ ದಾರಿಗಳಿಂದ ಗಾಳಿ ಒಳಗೆ ಹೋಗುತ್ತದೆ, ನೀರು ಆಳಕ್ಕೆ ಸೇರುತ್ತದೆ, ಬೇರುಗಳಿಗೆ ದಾರಿ ಸಿಗುತ್ತದೆ. ಅದು ಟ್ರ್ಯಾಕ್ಟರ್ ಮಾಡೋ ಕೆಲಸದಂತೆಯೇ, ಆದರೆ ಪ್ರಕೃತಿಯಲ್ಲಿ ಫ್ರೀಯಾಗಿ ನಡೆಯುತ್ತದೆ. ಪದೇ ಪದೇ ಉಳುಮೆ ಮಾಡಿದರೆ ಏನಾಗಬಹುದು? ಮೊದಲಿಗೆ ಮಣ್ಣು ತುಂಬಾ ಸಾಫ್ಟ್ ಆಗಿದಂತೆ ಕಾಣುತ್ತದೆ. ಆದರೆ ಕೆಲವು ದಿನಗಳ ನಂತರ ಮೇಲಿನ ಮಾಯಿಶ್ಚರ್ ಬೇಗ ಹೋಗಬಹುದು, ಕೆಳಗಿನ ಪದರ ಕಾಂಪ್ಯಾಕ್ಟ್ ಆಗಬಹುದು, ಮಳೆ ಬಂದರೆ ಕ್ರಸ್ಟ್ ಆಗಬಹುದು, ಅಂದರೆ ಮೇಲ್ಭಾಗ ಒಣಗಿ ಗಟ್ಟಿಯಾಗಬಹುದು. ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್: ಒಂದು ಹೊಲದಲ್ಲಿ ಉಳುಮೆ ಮಾಡಿ ಖಾಲಿ ಬಿಡಿ, ಮತ್ತೊಂದು ಕಡೆ ಉಳುಮೆ ಕಡಿಮೆ ಮಾಡಿ ಹುಲ್ಲು ಕವರ್ ಮಾಡಿ. ಬೇಸಿಗೆಯಲ್ಲಿ ನೋಡಿದರೆ ಹುಲ್ಲಿರುವ ಮಣ್ಣಿನಲ್ಲಿ ಹೆಚ್ಚು ತೇವ ಇರುತ್ತದೆ, ಕೈ ಹಾಕಿದರೆ ಚಳಿ ಅನುಭವ ಆಗುತ್ತದೆ. ಮಣ್ಣಿನ ಪದರ ಡಿಸ್ಟರ್ಬ್ ಆಗುವುದು. ಮಣ್ಣಿನಲ್ಲಿ ನ್ಯಾಚುರಲ್ ಲೇಯರ್ಸ್ ಇರುತ್ತವೆ. ಮೇಲಿನ ಭಾಗದಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ, ಕೆಳಗೆ ರೂಟ್ಸ್ ಡೀಪ್ ಹೋಗುತ್ತವೆ. ನಾವು ಪದೇ ಪದೇ ಡೀಪ್ ಉಳೋದ್ರಿಂದ ಈ ಲೇಯರ್ಸ್ ಮಿಕ್ಸ್ ಆಗಬಹುದು. ಕೆಲವೊಮ್ಮೆ ನ್ಯಾಚುರಲ್ ಬ್ಯಾಲೆನ್ಸ್ ಬದಲಾಗಬಹುದು. ಕಾಡಿನ ಉದಾಹರಣೆ: ಕಾಡಿನಲ್ಲಿ ಯಾರೂ ಉಳೋದಿಲ್ಲ, ಯಾರೂ ಗೊಬ್ಬರ ಹಾಕೋದಿಲ್ಲ, ಆದರೂ ಮಣ್ಣು ವರ್ಷದಿಂದ ವರ್ಷಕ್ಕೆ ಫರ್ಟೈಲ್ ಆಗುತ್ತಾ ಹೋಗುತ್ತದೆ. ಯಾಕೆ? ಕಾರಣ ಒಣ ಎಲೆಗಳು, ಹುಲ್ಲು, ಜೀವಚಕ್ರ. ಹುಲ್ಲಿದ್ದರೆ ಏನು ಲಾಭ? ಒಣ ಹುಲ್ಲು ಕವರಿದ್ದರೆ ಮಳೆ ಬಿದ್ದಾಗ ಮಣ್ಣು ಹೊಡೆದು ಹೋಗೋದಿಲ್ಲ, ಡೈರೆಕ್ಟ್ ಸನ್ಲೈಟ್ ಕಡಿಮೆ, ಮೈಕ್ರೋಬ್ಸ್ ಆಕ್ಟಿವ್ ಇರುತ್ತವೆ. ಫುಕುವೋಕಾ ಹೇಳಿದ್ದು ಉಳುಮೆ ಬೇಡ ಅಂದ್ರಲ್ಲ, ಆದರೆ ಮಣ್ಣು ಯಾವಾಗ ನಿಜವಾಗಿಯೂ ಉಳುಬೇಕು ಅನ್ನೋದು ತಿಳಿದು ಮಾಡಬೇಕು. ಭಾರತೀಯ ರೈತನಿಗೆ ಪ್ರಾಕ್ಟಿಕಲ್ ಮೀನಿಂಗ್: ನಮ್ಮಲ್ಲಿ ಟ್ರ್ಯಾಕ್ಟರ್ ಇದೆ ಅಂತ ಪ್ರತಿ ಸಾರಿ ಡೀಪ್ ಉಳೋದಿಕ್ಕಿಂತ ಸಾಯಿಲ್ ಕಂಡೀಷನ್ ನೋಡಿ ಡಿಸಿಷನ್ ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ಒಣ ಹುಲ್ಲು ಯಾಕೆ ಫುಕುವೋಕಾ ಅವರಿಗೆ ಗೊಬ್ಬರಕ್ಕಿಂತಲೂ ಮುಖ್ಯವಾಗಿತ್ತು. ಈ ಮಾಗೆ ಹುಲ್ಲು ವ್ಯರ್ಥ ಅಲ್ಲ, ಮಣ್ಣಿಗೆ ಚಿನ್ನ ಯಾಕೆ? ನಮಸ್ಕಾರ ಎಲ್ಲ ರೈತ ಬಂಧವರಿಗೂ. ಇವತ್ತಿನ ವಿಡಿಯೋ ತುಂಬಾ ಮುಖ್ಯ, ಯಾಕಂದ್ರೆ ನಾವು ಹೊಲದಲ್ಲಿ ಸಾಮಾನ್ಯವಾಗಿ ನೋಡೋ ಒಂದು ವಸ್ತುವಿನ ಬಗ್ಗೆ ಇಂದು ಬೇರೆ ದೃಷ್ಟಿಯಲ್ಲಿ ನೋಡೋಣ. ಅದು ಹುಲ್ಲು. ಬೆಳೆ ಕಟಾವು ಆದ್ಮೇಲೆ ಹೊಲದಲ್ಲಿ ಉಳಿಯುವ ಹುಲ್ಲನ್ನು ಹಲವರು ಸಮಸ್ಯೆ ಅಂತ ನೋಡ್ತಾರೆ. ಅಕ್ಕಿ ಆದ್ಮೇಲೆ ಸ್ಟ್ರಾ, ಜೋಳ ಆದ್ಮೇಲೆ ಸ್ಟಾಕ್, ಗೋಧಿ ಆದ್ಮೇಲೆ ಡ್ರೈ ರೆಸಿಡ್ಯೂ. ಮೊದಲ ಯೋಚನೆ ಏನ್ ಬರ್ತದೆ? ಇದನ್ನ ಹೇಗೆ ಕ್ಲಿಯರ್ ಮಾಡೋದು? ಕೆಲವರು ಸುಟ್ಟು ಬಿಡ್ತಾರೆ, ಕೆಲವರು ಹೊರಗೆ ಹಾಕ್ತಾರೆ, ಕೆಲವರು ಕ್ಲೀನ್ ಫೀಲ್ಡ್ ನೋಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ: ಪ್ರಕೃತಿ ಯಾಕೆ ಇದನ್ನ ಹೊಲದಲ್ಲೇ ಉಳಿಸುತ್ತದೆ? ಫುಕುವೋಕಾ ಒಂದು ಸಿಂಪಲ್ ಅಬ್ಸರ್ವೇಷನ್ ಮಾಡಿದ್ರು. ಮಸಾನೋಬು ಫುಕುವೋಕಾ ರೈಸ್ ಹಾರ್ವೆಸ್ಟ್ ಆದ್ಮೇಲೆ ಫೀಲ್ಡ್ ಕ್ಲೀನ್ ಮಾಡಲಿಲ್ಲ. ಅದೇ ರೈಸ್ ಸ್ಟ್ರಾ ಮತ್ತೆ ಫೀಲ್ಡ್ ಮೇಲೆ ಸ್ಪ್ರೆಡ್ ಮಾಡ್ತಿದ್ರು. ಯಾಕೆ? ಅವ್ರ ಮಾತು: ಒಂದು ಬೆಳೆ ಏನ್ ತೆಗೆದುಕೊಂಡಿತೋ ಅದರ ಕೆಲವು ಭಾಗ ಮತ್ತೆ ಮಣ್ಣಿಗೆ ಹಿಂತಿರುಗಬೇಕು. ರಿಯಲ್ ಫಾರ್ಮ್ ಎಕ್ಸಾಂಪಲ್: ಬೇಸಿಗೆ ಒಂದು ಹೊಲ ತೆರೆದ ಮಣ್ಣು, ಇನ್ನೊಂದು ಹೊಲ ಒಣ ಹುಲ್ಲಿನ ಹೊದಿಕೆ. ಮಧ್ಯಾಹ್ನ 1 ಗಂಟೆಗೆ ತೆರೆದ ಮಣ್ಣು ಮೇಲೆ ಕಾಲಿಟ್ಟು ನೋಡಿ, ಬಿಸಿ. ಅದೇ ಒಣ ಹುಲ್ಲಿನ ಹೊದಿಕೆ ಇರುವ ಜಾಗದಲ್ಲಿ ಕೈ ಹಾಕಿದ್ರೆ ಕೆಳಗೆ ತೇವ. ಅಂದ್ರೆ ಒಣ ಹುಲ್ಲಿನ ಹೊದಿಕೆ ಜಾಗದಲ್ಲಿ ಸನ್ ಡೈರೆಕ್ಟ್ ಹೀಟ್ ಬ್ಲಾಕ್ ಮಾಡ್ತಿದೆ. ನೀರು ಉಳಿವಿನಲ್ಲಿ ದೊಡ್ಡ ವ್ಯತ್ಯಾಸ.
ಸಪೋಸ್ ನೀವು ನೀರು ಹಾಕಿದ್ರಿ. ತೆರೆದ ಮಣ್ಣಿನಲ್ಲಿ 2-3 ದಿನಗಳಲ್ಲಿ ಮೇಲ್ಭಾಗ ಒಣಗಬಹುದು. ಒಣ ಹುಲ್ಲಿನ ಹೊದಿಕೆ ಇದ್ರೆ ತೇವ ಹೆಚ್ಚು ದಿನ ಉಳಿಯಬಹುದು. ಇದು ಎಸ್ಪೆಷಲಿ ಶುಂಠಿ, ಮೆಣಸಿನಕಾಯಿ, ತರಕಾರಿ ಕ್ರಾಪ್ಸ್ಗೆ ತುಂಬಾ ಉಪಯುಕ್ತ. ಮಳೆ ಬಂದಾಗ ಪ್ರಾಕ್ಟಿಕಲ್ ಡಿಫರೆನ್ಸ್. ಭಾರೀ ಮಳೆ ಬಂದಾಗ ಬೇರ್ ಸಾಯಿಲ್ನಲ್ಲಿ ನೀರು ಡೈರೆಕ್ಟ್ ಹೊಡೆದು ಮೇಲಿನ ಫೈನ್ ಪಾರ್ಟಿಕಲ್ಸ್ ಶಿಫ್ಟ್ ಆಗಬಹುದು. ಕೆಲವೊಮ್ಮೆ ಸರ್ಫೇಸ್ ಸೀಲ್ ಆಗ್ತದೆ. ಆದರೆ ಸ್ಟ್ರಾ ಇದ್ರೆ ಮಳೆ ಹೊಡೆತ ಫಸ್ಟ್ ಸ್ಟ್ರಾಗೆ, ನಂತರ ಸ್ಲೋಲಿ ಸಾಯಿಲ್ಗೆ. 60 ದಿನಗಳ ನಂತರ ಕೆಲವು ಹುಲ್ಲಿನ ತುಂಡುಗಳು ಮಣ್ಣಿನ ಜೊತೆ ಬೆರೆತು ಹೋಗಿರುತ್ತವೆ. ಇದೇ ನಿಧಾನವಾದ ಸಹಜ ಪೋಷಣೆ. ಮಣ್ಣಿನೊಳಗಿನ ಜೀವ ಚಟುವಟಿಕೆ ಪ್ರಾಯೋಗಿಕವಾಗಿ ನೋಡಬೇಕಾದರೆ ಬೆಳಿಗ್ಗೆ ಹುಲ್ಲನ್ನು ಸ್ವಲ್ಪ ಎತ್ತಿ ನೋಡಿ. ಕೆಲವೊಮ್ಮೆ ಅದರ ಕೆಳಗೆ ಸಣ್ಣ ಕೀಟಗಳು, ನೆಲಹುಳುಗಳು, ತೇವಾಂಶವಿರುವ ಮಣ್ಣು ಕಾಣಿಸುತ್ತದೆ. ಇದು ಮಣ್ಣು ಜೀವಂತವಾಗಿದೆ ಎಂಬುದಕ್ಕೆ ಸ್ಪಷ್ಟ ಸೂಚನೆ. ರೈತರು ಸಾಮಾನ್ಯವಾಗಿ ಮಾಡುವ ತಪ್ಪು ಏನುವೆಂದರೆ ಹುಲ್ಲನ್ನು ತುಂಬಾ ದಪ್ಪವಾಗಿ ಹಾಸಿದರೆ ಕೆಲವೊಮ್ಮೆ ಗಾಳಿಯ ಸಂಚಾರ ಕಡಿಮೆಯಾಗಬಹುದು ಮತ್ತು ಕೆಲವು ಕೀಟಗಳು ಅಡಗಿಕೊಳ್ಳುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ತೆಳುವಾದ ಪದರವಾಗಿ ಹಾಸುವುದು ಉತ್ತಮ. ಬೇರೆ ಬೆಳೆಗಳಲ್ಲಿಯೂ ಇದೇ ವಿಧಾನ ಬಳಸಬಹುದು. ಕಬ್ಬಿನ ಒಣ ಅವಶೇಷಗಳಿಗೂ ಇದೇ ತತ್ವ ಅನ್ವಯಿಸುತ್ತದೆ. ಕಡಲೆ ಬೆಳೆಯ ಅವಶೇಷಗಳು ಉಪಯುಕ್ತವಾಗಿವೆ. ಜೋಳದ ಅವಶೇಷಗಳನ್ನು ಮಣ್ಣಿನ ಮೇಲ್ಭಾಗ ಮುಚ್ಚಲು ಬಳಸಬಹುದು. ಫುಕೋಕಾ ಅವರ ಅತ್ಯಂತ ಬಲವಾದ ಆಲೋಚನೆ ಏನೆಂದರೆ, ಗದ್ದೆ ಸ್ವಚ್ಛವಾಗಿ ಕಾಣಿಸಿಕೊಂಡರೆ ಅದು ಆರೋಗ್ಯಕರ ಮಣ್ಣು ಎಂದು ಅರ್ಥವಲ್ಲ. ಕೆಲವೊಮ್ಮೆ ಸ್ವಲ್ಪ ಮುಚ್ಚಿದ ಮಣ್ಣು ಹೆಚ್ಚು ಸುರಕ್ಷಿತವಾಗಿರುತ್ತದೆ. ಭಾರತೀಯ ರೈತನ ಭವಿಷ್ಯಕ್ಕೆ ಇದರ ಮಹತ್ವ ಏನೆಂದರೆ, ಇಂದು ಡೀಸೆಲ್ ವೆಚ್ಚ, ಕಾರ್ಮಿಕ ವೆಚ್ಚ, ರಸಗೊಬ್ಬರ ವೆಚ್ಚ ಎಲ್ಲವೂ ಹೆಚ್ಚಾಗಿದೆ. ಆದ್ದರಿಂದ ಗದ್ದೆಯಲ್ಲೇ ಇರುವ ಸಂಪನ್ಮೂಲವನ್ನು ಬಳಸುವುದು ಭವಿಷ್ಯದ ಕೃಷಿ. ಮುಂದಿನ ವಿಡಿಯೋದಲ್ಲಿ ಕಳೆ ಯಾಕೆ ಸಂಪೂರ್ಣ ಶತ್ರುವಲ್ಲ, ಫುಕೋಕಾ ಯಾಕೆ ಹೀಗೆ ಹೇಳಿದರು. ನಮಸ್ಕಾರ. ಎಲ್ಲ ರೈತ ಬಂದವರಿಗೂ ಇವತ್ತಿನ ವಿಷಯ ಕೇಳಿದ್ರೆ ಮೊದಲಿಗೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು. ಯಾಕಂದ್ರೆ ರೈತನಿಗೆ ಕಳೆ ಅಂದ್ರೆ ಮೊದಲೇ ಕೋಪ ಬರುತ್ತದೆ. ಬೆಳೆ ಬಿತ್ತಿದ ಮೇಲೆ 2 ದಿನಗಳಲ್ಲಿ ಕ್ರಾಪ್ಗಿಂತ ಮೊದಲು ಕಳೆ ಕಾಣಿಸಿದ್ರೆ ಮೊದಲ ಯೋಚನೆ, ಇದನ್ನ ಹೇಗೆ ತೆಗೆದುಹಾಕೋದು? ಕಾರಣ ಸ್ಪಷ್ಟ. ಕಳೆ ನ್ಯೂಟ್ರಿಯೆಂಟ್ಸ್ ತೆಗೆದುಕೊಳ್ಳುತ್ತದೆ, ನೀರು ತೆಗೆದುಕೊಳ್ಳುತ್ತದೆ, ಬೆಳಕಿಗೂ ಸ್ಪರ್ಧೆ ಮಾಡುತ್ತದೆ. ಇದು ಸತ್ಯ. ಆದರೆ ಜಪಾನ್ನ ಮಸಾನೊಬು ಫುಕುಯೋಕಾ ಹೇಳಿದ್ದು, ಪ್ರತಿ ಕಳೆ ಕೂಡ ಸಂಪೂರ್ಣ ಶತ್ರು ಅಲ್ಲ. ಮೊದಲ ಪ್ರಶ್ನೆ, ಕಳೆ ಯಾಕೆ ಬರುತ್ತದೆ? ಪ್ರಕೃತಿಯಲ್ಲಿ ಖಾಲಿ ಜಾಗ ದೀರ್ಘಕಾಲ ಖಾಲಿ ಇರುವುದಿಲ್ಲ. ಮಣ್ಣು ತೆರೆದಿದ್ದರೆ ಸ್ವಾಭಾವಿಕವಾಗಿ ಏನಾದರೂ ಬೆಳೆಯಲು ಶುರುವಾಗುತ್ತದೆ. ಅದೇ ಕಳೆ. ಅಂದರೆ ಕಳೆ ಒಂದು ಸಿಗ್ನಲ್. ಈ ಮಣ್ಣು ಖಾಲಿ ಇದೆ ಅಂತ ಪ್ರಕೃತಿ ಕವರ್ ಮಾಡ್ತಿದೆ. ರಿಯಲ್ ಫೀಲ್ಡ್ ಎಕ್ಸಾಂಪಲ್. ಮಳೆ ಬಂದ ಮೇಲೆ ಒಂದು ಖಾಲಿ ಹೊಲ ನೋಡಿ. ಯಾರೂ ಬೀಜ ಬಿತ್ತದಿದ್ದರೂ ಕೆಲವು ದಿನಗಳಲ್ಲಿ ಗ್ರೀನ್ ಕವರ್ ಬರುತ್ತದೆ. ಅದು ಯಾಕೆ? ಮಣ್ಣು ಡೈರೆಕ್ಟ್ ಸನ್ಗೆ ಬಿಟ್ಟರೆ ಪ್ರಕೃತಿ ಅದನ್ನು ಕವರ್ ಮಾಡುತ್ತದೆ. ಕೆಲವು ಕಳೆಗಳ ಕೆಲಸ, ಕೆಲವು ವೀಡ್ಸ್ ಶಾಲೋ ರೂಟ್ಸ್ ಇರುತ್ತವೆ, ಕೆಲವು ಡೀಪ್ ರೂಟ್ಸ್ ಇರುತ್ತವೆ. ಡೀಪ್ ರೂಟ್ ವೀಡ್ಸ್ ಕೆಳಗಿನ ಮಿನರಲ್ಸ್ ಮೇಲಕ್ಕೆ ತರಬಹುದು. ಕೆಲವು ರೂಟ್ಸ್ ಸಾಯಿಲ್ ಕ್ರ್ಯಾಕ್ ಮಾಡಬಹುದು. ಮಣ್ಣಿನ ಇರೋಷನ್ ಕಡಿಮೆ. ತೆರೆದ ಮಣ್ಣು ಮಳೆ ಬಂದಾಗ ಈಸಿಲಿ ವಾಶ್ ಆಗಬಹುದು. ಆದರೆ ಕಳೆ ಇದ್ದರೆ ರೂಟ್ಸ್ ಮಣ್ಣನ್ನು ಹಿಡಿದುಕೊಳ್ಳುತ್ತವೆ. ಎಸ್ಪೆಷಲಿ ಸ್ಲೋಪ್ ಲ್ಯಾಂಡ್ನಲ್ಲಿ ಇದು ಹೆಚ್ಚು ಯೂಸ್ಫುಲ್. ಎಲ್ಲಾ ಕಳೆ ಉಳಿಸಬೇಕಾ? ಇಲ್ಲ. ಇಲ್ಲೇ ಪ್ರಾಕ್ಟಿಕಲ್ ಫಾರ್ಮಿಂಗ್ ಬರುತ್ತೆ. ಕ್ರಾಪ್ ಸ್ಮಾಲ್ ಸ್ಟೇಜ್ನಲ್ಲಿ ಅಗ್ರೆಸಿವ್ ವೀಡ್ಸ್ ಕಂಟ್ರೋಲ್ ಮಾಡಬೇಕು. ಆದರೆ ಕಂಪ್ಲೀಟ್ ಕ್ಲೀನ್ ಫೀಲ್ಡ್ ಯಾವಾಗಲೂ ಬೆಸ್ಟ್ ಅಂತಿಲ್ಲ. ಫುಕುಯೋಕಾ ಪ್ರಾಕ್ಟಿಕಲ್ ಮೆಥಡ್ ಅವರು ವೀಡ್ಸ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಮಾಡಲಿಲ್ಲ. ಅವರು ಬ್ಯಾಲೆನ್ಸ್ ಮಾಡಿದ್ರು, ಸ್ಟ್ರಾ ಸ್ಪ್ರೆಡ್ ಮಾಡಿದ್ರು, ಗ್ರೌಂಡ್ ಕವರ್ ಮೇಂಟೈನ್ ಮಾಡಿದ್ರು. ಅದರಿಂದ ವೀಡ್ ಪ್ರೆಷರ್ ನ್ಯಾಚುರಲಿ ರೆಡ್ಯೂಸ್ ಆಯಿತು. ಎಕ್ಸಾಂಪಲ್, ಇನ್ ಇಂಡಿಯನ್ ಫಾರ್ಮಿಂಗ್ ನಾವು ಗ್ರೌಂಡ್ ನಟ್ ಅಥವಾ ಮೇಜ್ ಫೀಲ್ಡ್ನಲ್ಲಿ ನೋಡಿದ್ರೆ ಕೆಲವು ವೀಡ್ಸ್ ಅರ್ಲಿ ಸ್ಟೇಜ್ನಲ್ಲಿ ಹಾರ್ಮ್ಫುಲ್. ಆದರೆ ಕೆಲವೆಡೆ ಲೈಟ್ ವೀಡ್ಸ್ ಇದ್ದರೂ ಸಾಯಿಲ್ ಫುಲ್ಲಿ ಎಕ್ಸ್ಪೋಸ್ಡ್ ಆಗೋದಿಲ್ಲ. ಒಂದು ಕಾಮನ್ ಮಿಸ್ಟೇಕ್, ಫೀಲ್ಡ್ ಕ್ಲೀನ್ ಕಾಣಬೇಕು ಅಂತ ಫುಲ್ ಹರ್ಬಿಸೈಡ್ ರಿಪೀಟೆಡ್ ಯೂಸ್ ಮಾಡಿದ್ರೆ ಕೆಲವೊಮ್ಮೆ ಸಾಯಿಲ್ ಬಯೋಲಾಜಿಕಲ್ ಆಕ್ಟಿವಿಟಿ ಕೂಡ ಇಂಪ್ಯಾಕ್ಟ್ ಆಗ್ಬೋದು. ಕಲೆ ಏನು ಹೇಳ್ತಿದೆ? ಕೆಲವೊಮ್ಮೆ ಸ್ಪೆಸಿಫಿಕ್ ವೀಡ್ ಸಾಯಿಲ್ ಕಂಡೀಷನ್ ಹೇಳ್ತದೆ. ಕೆಲವು ವೀಡ್ಸ್ ಕಾಂಪ್ಯಾಕ್ಟ್ ಸಾಯಿಲಲ್ಲಿ ಬರುತ್ತೆ, ಕೆಲವು ವೆಟ್ ಸಾಯಿಲಲ್ಲಿ ಬರುತ್ತೆ. ಅಂದರೆ ವೀಡ್ಸ್ ಆಬ್ಸರ್ವೇಷನ್ ಯೂಸ್ಫುಲ್. ಸ್ಟ್ರಾಂಗ್ ಫುಕುಯೋಕಾ ಐಡಿಯಾ, ಕಳೆ ಬಂದಿದ್ರೆ ಅದನ್ನು ಮಾತ್ರ ನೋಡಿ ಕೋಪ ಬೇಡ, ಮೊದಲು ಯಾಕೆ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಪ್ರಾಕ್ಟಿಕಲ್ ಕನ್ಕ್ಲೂಷನ್, ಕ್ರಾಪ್ ಪ್ರೊಟೆಕ್ಟ್ ಮಾಡಬೇಕು,
ಆದರೆ ಪ್ರಕೃತಿಯ ಲ್ಯಾಂಗ್ವೇಜ್ ಕೂಡ ಅರ್ಥ ಮಾಡಿಕೊಡ್ಬೇಕು. ಮುಂದಿನ ವಿಡಿಯೋದಲ್ಲಿ ಬೀಜ ಬಿತ್ತೋ ಸಮಯ ಯಾಕೆ ಫುಕುಯೋಕಾ ಅವರಿಗೆ ತುಂಬ ಮುಖ್ಯವಾಗಿತ್ತು. ಬೀಜ ಬಿತ್ತೋ ಸಮಯ ತಪ್ಪಾದ್ರೆ ಪ್ರಕೃತಿ ಸಹಾಯ ಮಾಡೋದಿಲ್ಲ. ಫುಕುಯೋಕಾ ಯಾಕೆ ಸಮಯಕ್ಕೆ ಇಷ್ಟು ಮಹತ್ವ ಕೊಟ್ರು? ನಮಸ್ಕಾರ ಎಲ್ಲ ರೈತ ಬಂಧವರಿಗೂ. ಇವತ್ತಿನ ವಿಷಯ ತುಂಬಾ ಸರಳ ಅನಿಸಬಹುದು, ಆದರೆ ಕೃಷಿಯಲ್ಲಿ ದೊಡ್ಡ ವ್ಯತ್ಯಾಸ ತರುತ್ತದೆ. ಬೀಜ ಬಿತ್ತೋ ಸಮಯ. ಬಹಳ ಬಾರಿ ರೈತರು ಒಳ್ಳೆಯ ಬೀಜ ತೆಗೆದುಕೊಳ್ತಾರೆ, ಮಣ್ಣು ಕೂಡ ಸಿದ್ಧ, ಗೊಬ್ಬರವೂ ಕೊಡ್ತಾರೆ, ಆದರೂ ರಿಸಲ್ಟ್ ಸೇಮ್ ಆಗೋದಿಲ್ಲ. ಯಾಕೆ? ಒಂದು ದೊಡ್ಡ ಕಾರಣ ಸಮಯ. ಜಪಾನಿನ ಮಸಾನೋಬು ಫುಕುಯೋಕಾ ಹೇಳಿದ್ದು, ಪ್ರಕೃತಿಯ ಟೈಮಿಂಗ್ ಜೊತೆ ಕೆಲಸ ಮಾಡಿದ್ರೆ ಪ್ಲಾಂಟ್ಗೆ ಎಕ್ಸ್ಟ್ರಾ ಸಪೋರ್ಟ್ ಸಿಗ್ತದೆ. ಒಂದೇ ಬೀಜ 2 ದಿನ ವ್ಯತ್ಯಾಸ. ಒಂದು ಉದಾಹರಣೆ, ಮಳೆ ಬರುವ ಮುಂಚೆ ಬೀಜ ಬಿತ್ತಿದ್ರೆ, ಮತ್ತೊಂದು ಹೊಲದಲ್ಲಿ ಮಳೆ ಹೋಗಿ ಸಾಯಿಲ್ ಮಾಯಿಶ್ಚರ್ ಕಡಿಮೆ ಆದ್ಮೇಲೆ ಬಿತ್ತಿದ್ರೆ ಎರಡೂ ಜರ್ಮಿನೇಷನ್ ಒಂದೇ ತರಹ ಆಗೋದಿಲ್ಲ. ಮೊದಲ ಹೊಲದಲ್ಲಿ ಮಾಯಿಶ್ಚರ್ ಸ್ಟೇಬಲ್, ಎರಡನೇ ಹೊಲದಲ್ಲಿ ಸರ್ಫೇಸ್ ಕ್ವಿಕ್ಲಿ ಡ್ರೈ ಆಗಬಹುದು. ರೈತರಲ್ಲಿ ಸಾಮಾನ್ಯವಾಗಿ ಆಗೋದು, ಹಲವಾರು ರೈತರು ಮೊದಲ ಮಳೆ ಬಂದ ಕೂಡ್ಲೆ ತಕ್ಷಣ ಬೀಜ ಬಿತ್ತಲು ಆರಂಭ ಮಾಡ್ತಾರೆ. ಆದ್ರೆ ಕೆಲವೊಮ್ಮೆ ಮೊದಲ ಮಳೆಯ ನಂತರ ಹಲವು ದಿನ ಮಳೆ ಬಾರದ ವಿರಾಮ ಬರ್ತದೆ. ಆಗ ಮೊಳಕೆ ಬಂದ ಬೀಜಕ್ಕೆ ಆರಂಭದಲ್ಲೇ ಒತ್ತಡ ಶುರುವಾಗಬಹುದು. ಆದ್ದರಿಂದ ಫುಕುಯೋಕಾ ಹೇಳಿದ್ದು, ಒಂದು ಮಳೆ ನೋಡಿ ನಿರ್ಧಾರ ಮಾಡಬೇಡಿ, ಮಳೆಯ ಸರಣಿ ಹೇಗಿದೆ ಅಂತ ಗಮನಿಸಿ. ಪ್ರಕೃತಿಯಲ್ಲಿ ಬೀಜ ಹೇಗೆ ಸಮಯ ಆಯ್ಕೆ ಮಾಡ್ತದೆ? ಕಾಡಿನಲ್ಲಿ ಬೀಜ ಯಾವಾಗ ಬಿದ್ದು ಮೊಳಕೆ ಬರುತ್ತದೆ ನೋಡಿ, ಅದು ಯಾದೃಚ್ಛಿಕ ಅಲ್ಲ. ಕೆಲವು ಬೀಜಗಳು ಬೇಸಿಗೆ ಕೊನೆಯಲ್ಲಿ ಬೀಳುತ್ತವೆ, ಕೆಲವು ಮಳೆಯ ಆರಂಭದಲ್ಲಿ, ಕೆಲವು ಮಣ್ಣಿನ ಪರಿಸ್ಥಿತಿ ಸರಿಯಾದಾಗ ಮಾತ್ರ ಜೀವಂತವಾಗುತ್ತವೆ. ಮಣ್ಣಿನ ಉಷ್ಣತೆ ಕೂಡ ಮುಖ್ಯ. ಮಣ್ಣು ತುಂಬಾ ಚಳಿಯಾಗಿದ್ದರೆ ಮೊಳಕೆ ನಿಧಾನವಾಗಬಹುದು, ತುಂಬಾ ಬಿಸಿಯಾಗಿದ್ದರೆ ತೇವ ಬೇಗ ಕಡಿಮೆಯಾಗಬಹುದು. ಅಂದರೆ ಬೀಜಕ್ಕೆ 3 ವಿಷಯ ಮುಖ್ಯ: ತೇವ, ಉಷ್ಣತೆ, ಗಾಳಿ. ಕಡಲೆಕಾಯಿ ಉದಾಹರಣೆ. ಕಡಲೆಕಾಯಿ ಬೆಳೆದಲ್ಲಿ ಆರಂಭದ ಸರಿಯಾದ ತೇವದಲ್ಲಿ ಬೀಜ ಬಿತ್ತಿದರೆ ಎಲ್ಲಾ ಗಿಡಗಳು ಸಮವಾಗಿ ಮೊಳೆಯುತ್ತವೆ. ತಡವಾಗಿ ತೇವ ಕಡಿಮೆಯಾದ ಮೇಲೆ ಬಿತ್ತಿದರೆ ಕೆಲವು ಜಾಗದಲ್ಲಿ ಗಿಡ ಬರುತ್ತದೆ, ಕೆಲವು ಜಾಗ ಖಾಲಿ ಉಳಿಯಬಹುದು. ಜೋಳ ಉದಾಹರಣೆ. ಜೋಳ ಬೀಜ ತುಂಬಾ ತೇವ ಮಣ್ಣಿನಲ್ಲಿ ಬಿತ್ತಿದರೆ ಕೆಲವೊಮ್ಮೆ ಬೀಜ ಕುಲುಷಿತವಾಗಬಹುದು. ತುಂಬಾ ಒಣಮಣ್ಣಿನಲ್ಲಿ ಬಿತ್ತಿದರೆ ಮೊಳಕೆ ವಿಳಂಬವಾಗಬಹುದು. ಫುಕುಯೋಕಾ ಗಮನಿಸಿದದ್ದು, ಅವರು ಕೇವಲ ಕ್ಯಾಲೆಂಡರ್ ನೋಡಿ ಬೀಜ ಬಿತ್ತಲಿಲ್ಲ. ಅವರು ಗಮನಿಸುತ್ತಿದ್ದದ್ದು ಗಾಳಿಯ ಸ್ವಭಾವ, ಮಣ್ಣಿನ ವಾಸನೆ, ತೇವದ ಸ್ಥಿತಿ, ಮುಂದಿನ ಮಳೆಯ ಸಾಧ್ಯತೆ. ಸಂಜೆ ಬೀಜ ಬಿತ್ತುವ ಲಾಭ. ಕೆಲವು ರೈತರು ಅನುಭವದಿಂದ ಹೇಳುತ್ತಾರೆ, ಸಂಜೆ ಬೀಜ ಬಿತ್ತಿದರೆ ರಾತ್ರಿ ತೇವದ ಸಹಾಯ ಸಿಗುತ್ತದೆ, ಹಗಲಿನ ಬಿಸಿ ನೇರ ಒತ್ತಡ ಕಡಿಮೆಯಾಗುತ್ತದೆ. ಸಮಯ ತಪ್ಪಿದರೆ ಏನಾಗಬಹುದು? ಬೀಜ ಬಿತ್ತುವ ಸಮಯ ಸರಿಯಾಗಿರದಿದ್ದರೆ ಸಮಾನ ಮೊಳಕೆ ಬರದೇ ಇರಬಹುದು, ಬೇರು ಆರಂಭ ದುರ್ಬಲವಾಗಬಹುದು, ಆರಂಭದ ಬೆಳವಣಿಗೆ ನಿಧಾನವಾಗಬಹುದು. ಮೊದಲ 3 ದಿನ ಬಹಳ ಮುಖ್ಯ. ಬೀಜ ಮಣ್ಣಿಗೆ ಹೋದ ನಂತರ ಮೊದಲ 3 ದಿನಗಳಲ್ಲಿ ಮಣ್ಣಿನ ಪರಿಸ್ಥಿತಿಯೇ ಆ ಬೀಜದ ಭವಿಷ್ಯ ನಿರ್ಧರಿಸುತ್ತದೆ. ಫುಕುಯೋಕಾ ದೊಡ್ಡ ಸಂದೇಶ: ಬೀಜಕ್ಕೆ ನಾವು ಶಕ್ತಿ ಕೊಡೋದಿಲ್ಲ, ಸರಿಯಾದ ಸಮಯ ಆಯ್ಕೆ ಮಾಡಿದರೆ ಪ್ರಕೃತಿಯೇ ಶಕ್ತಿ ಕೊಡುತ್ತದೆ. ಮುಂದಿನ ವಿಡಿಯೋದಲ್ಲಿ ಫುಕುಯೋಕಾ ಯಾಕೆ ಬೀಜವನ್ನ ಮಣ್ಣಿನ ಮೇಲೆ ನೇರವಾಗಿ ಬಿಡುತ್ತಿದ್ದರು? ಬೀಜವನ್ನು ಮಣ್ಣಿನೊಳಗೆ ಅಲ್ಲ, ಮೇಲ್ಮೈಯಲ್ಲಿ ಬಿಟ್ರೆ ಏನಾಗ್ತದೆ? ಬೀಜವನ್ನು ಮೇಲೆಯೇ ಬಿಟ್ರೆ ಹಕ್ಕಿ ತಿನ್ನೋದಿಲ್ವಾ, ಒಣಗೋದಿಲ್ವಾ? ನಮಸ್ಕಾರ ಎಲ್ಲ ರೈತ ಬಂಧುವರಿಗೂ. ಇವತ್ತಿನ ವಿಷಯ ಮೊದಲಿಗೆ ಕೇಳಿದ್ರೆ ಸ್ವಲ್ಪ ಆಶ್ಚರ್ಯವಾಗಬಹುದು. ಯಾಕೆಂದ್ರೆ ಕೃಷಿಯಲ್ಲಿ ನಾವು ಸಾಮಾನ್ಯವಾಗಿ ಬೀಜ ಅಂದ್ರೆ ಮಣ್ಣಿನೊಳಗೆ ಹೋಗಬೇಕು ಅಂತಲೇ ಯೋಚಿಸುತ್ತೇವೆ. ಬಹಳ ಬೆಳೆಗಳಲ್ಲಿ ರೈತರು ಏನ್ಮಾಡ್ತಾರೆ? ಮೊದಲು ಮಣ್ಣು ಸಿದ್ಧಪಡಿಸುತ್ತಾರೆ, ನಂತರ ಬೀಜ ಹಾಕುತ್ತಾರೆ, ಮೇಲೆ ಸ್ವಲ್ಪ ಮಣ್ಣು ಮುಚ್ಚುತ್ತಾರೆ. ಇದು ಸಾಮಾನ್ಯ ವಿಧಾನ. ಆದರೆ ಜಪಾನ್ನ ಮಸಾನೋಬು ಫುಕುಯೋಕಾ ಕೆಲವು ಸಂದರ್ಭಗಳಲ್ಲಿ ಬೀಜವನ್ನು ಮಣ್ಣಿನೊಳಗೆ ಆಳವಾಗಿ ಹಾಕದೆ ಮಣ್ಣಿನ ಮೇಲ್ಮೈಯಲ್ಲಿ ಹರಡುತ್ತಿದ್ದರು. ಇದನ್ನು ಕೇಳಿದ ಕೂಡಲೇ ಪ್ರಶ್ನೆ ಬರುತ್ತದೆ: ಹಕ್ಕಿಗಳು ತಿನ್ನುವುದಿಲ್ವಾ? ಬಿಸಿಲಿನಲ್ಲಿ ಒಣಗುವುದಿಲ್ವಾ? ಮಳೆ ಬಂದರೆ ಸರಿದು ಹೋಗುವುದಿಲ್ವಾ? ಪ್ರಕೃತಿಯಲ್ಲಿ ಬೀಜ ಹೇಗೆ ಉಳಿಯುತ್ತದೆ? ಕಾಡಿನಲ್ಲಿ ಯಾವ ಮರದ ಬೀಜವನ್ನು ಯಾರೂ ಮಣ್ಣಿನೊಳಗೆ ಹಾಕುವುದಿಲ್ಲ. ಮರದಿಂದ ಕೆಳಗೆ ಬೀಳುತ್ತದೆ. ಕೆಲವು ಒಣ ಎಲೆಗಳ ನಡುವೆ ಸಿಲುಕುತ್ತವೆ, ಕೆಲವು ಹುಲ್ಲಿನೊಳಗೆ ಮರೆವಾಗುತ್ತವೆ, ಕೆಲವು ಮಣ್ಣಿನ ಮೇಲೆಯೇ ಇರುತ್ತವೆ. ಆದರೆ ಸರಿಯಾದ ಸಮಯ ಬಂದರೆ ಮೊಳಕೆ ಬರುತ್ತದೆ. ಅಂದರೆ ಪ್ರಕೃತಿಯಲ್ಲಿ ಬೀಜ ಬದುಕಲು ಮೊದಲ ಸಹಾಯ ಆಳವಾದ ಮಣ್ಣಿನಿಂದ ಅಲ್ಲ, ಸುತ್ತಲಿನ ಪರಿಸರದಿಂದ ಸಿಗುತ್ತದೆ. ಮೇಲ್ಮೈಯಲ್ಲಿ ಬೀಜ ಇದ್ದರೆ ಏನು ನಡೆಯುತ್ತದೆ?
ಮಣ್ಣಿನ ಮೇಲ್ಭಾಗದಲ್ಲಿ ಗಾಳಿಯ ಸಂಚಾರ ಸುಲಭವಾಗಿರುತ್ತದೆ. ಉಷ್ಣತೆಯ ಬದಲಾವಣೆ ಸ್ವಾಭಾವಿಕವಾಗಿರುತ್ತದೆ. ಬೆಳಗಿನ ತೇವ ಕೂಡ ಮೊದಲಿಗ ಮೇಲ್ಮೈಯಲ್ಲೇ ಹಿಡಿಯುತ್ತದೆ. ಈ ಬದಲಾವಣೆ ಬೀಜಕ್ಕೆ ಒಂದು ಸೂಚನೆ ಕೊಡುತ್ತದೆ. ಜೀವ ಪ್ರಾರಂಭಿಸೋ ಸಮಯ ಸಮೀಪಿಸುತ್ತಿದೆ. ಆದರೆ ನೇರವಾಗಿ ಬಿಟ್ಟಿದರೆ ಅಪಾಯ ಇಲ್ಲವಾ? ಹೌದು. ಸಂಪೂರ್ಣ ತೆರೆದ ಮಣ್ಣಿನ ಮೇಲೆ ಬೀಜ ಬಿಟ್ಟಿದರೆ ಕೆಲವು ಸಮಸ್ಯೆಗಳು ಬರಬಹುದು. ಹಕ್ಕಿಗಳು ನೋಡಬಹುದು, ಬಿಸಿಲಿನಲ್ಲಿ ತೇವ ಕಡಿಮೆ ಆಗಬಹುದು, ಮಳೆ ಬಂದರೆ ಬೀಜ ಜಾರಬಹುದು. ಆದ್ದರಿಂದ ಫುಕೋಕಾ ಒಂದು ಮುಖ್ಯ ಕ್ರಮ ಅನುಸರಿಸುತ್ತಿದ್ದರು. ಬೀಜದ ಮೇಲಿಂದ ಸಣ್ಣ ಒಣ ಹುಲ್ಲಿನ ಹೊದಿಕೆ ಕೊಡುತ್ತಿದ್ದರು. ಮೇಲ್ಮೈಯಲ್ಲಿ ಬೀಜ ಇದ್ದರೆ ಏನ್ ನಡೆಯುತ್ತದೆ? ಮಣ್ಣಿನ ಮೇಲ್ಭಾಗದಲ್ಲಿ ಗಾಳಿಯ ಸಂಚಾರ ಸುಲಭವಾಗಿರುತ್ತದೆ. ಉಷ್ಣತೆಯ ಬದಲಾವಣೆ ಸ್ವಾಭಾವಿಕವಾಗಿರುತ್ತದೆ. ಬೆಳಗಿನ ತೇವ ಕೂಡ ಮೊದಲಿಗೆ ಮೇಲ್ಮೈಯಲ್ಲೇ ಹಿಡಿಯುತ್ತದೆ. ಈ ಬದಲಾವಣೆ ಬೀಜಕ್ಕೆ ಒಂದು ಸೂಚನೆ ಕೊಡುತ್ತದೆ. ಜೀವ ಪ್ರಾರಂಭಿಸುವ ಸಮಯ ಸಮೀಪಿಸುತ್ತಿದೆ. ಆದರೆ ನೇರವಾಗಿ ಬಿತ್ತರಿಸಿದರೆ ಅಪಾಯ ಇಲ್ಲವಾ? ಹೌದು. ಸಂಪೂರ್ಣ ತೆರೆದ ಮಣ್ಣಿನ ಮೇಲೆ ಬೀಜ ಬಿತ್ತರಿಸಿದರೆ ಕೆಲವು ಸಮಸ್ಯೆಗಳು ಬರಬಹುದು. ಹಕ್ಕಿಗಳು ನೋಡಬಹುದು, ಬಿಸಿಲಿನಲ್ಲಿ ತೇವ ಕಡಿಮೆಯಾಗಬಹುದು, ಮಳೆ ಬಂದರೆ ಬೀಜ ಜಾರಬಹುದು. ಆದ್ದರಿಂದ ಫುಕೋಕಾ ಒಂದು ಮುಖ್ಯ ಕ್ರಮ ಅನುಸರಿಸುತ್ತಿದ್ದರು. ಬೀಜದ ಮೇಲಿಂದ ಸಣ್ಣ ಒಣಹುಲ್ಲಿನ ಹೊದಿಕೆ ಕೊಡುತ್ತಿದ್ದರು. ಒಣ ಹುಲ್ಲಿನ ಹೊದಿಕೆಯ ಕೆಲಸ. ಒಣ ಹುಲ್ಲಿದ್ದರೆ ಬಿಸಿಲಿನ ನೇರ ತಾಪ ಬೀಜಕ್ಕೆ ತಾಗುವುದಿಲ್ಲ, ತೇವ ಬೇಗ ಹೊರಹೋಗುವುದಿಲ್ಲ, ಗಾಳಿ ಸಂಪೂರ್ಣ ತಡೆಯುವುದಿಲ್ಲ. ಮಳೆ ಬಂದರೆ ಬೀಜ ತನ್ನ ಜಾಗದಲ್ಲೇ ಉಳಿಯುತ್ತದೆ. ಅಂದರೆ ಒಣಹುಲ್ಲು ಒಂದು ಸ್ವಾಭಾವಿಕ ರಕ್ಷಣಾ ಪದರ. ವೈಜ್ಞಾನಿಕವಾಗಿ ಬೀಜಕ್ಕೆ ಏನು ಬೇಕು? ಮೊಳಕೆಗೆ 3 ಮುಖ್ಯ ಅಂಶ ಬೇಕು: ತೇವ, ಉಷ್ಣತೆ, ಗಾಳಿ. ಬೀಜ ತುಂಬಾ ಆಳಕ್ಕೆ ಹೋದರೆ ಕೆಲವೊಮ್ಮೆ ಗಾಳಿ ಕಡಿಮೆ ಸಿಗಬಹುದು, ತುಂಬಾ ಮೇಲಿದ್ದರೆ ತೇವ ಕಡಿಮೆಯಾಗಬಹುದು. ಆದ್ದರಿಂದ ಮೇಲ್ಮೈ ಹತ್ತಿರ ಆದರೆ ರಕ್ಷಣೆಯೊಂದಿಗೆ ಇದ್ದರೆ ಉತ್ತಮ ಸಮತೋಲನ ಸಿಗುತ್ತದೆ. ಮಳೆ ಬಂದ ನಂತರ ಬೀಜದೊಳಗೆ ಏನಾಗುತ್ತದೆ? ಮಣ್ಣಿನ ಮೇಲ್ಭಾಗ ಮೊದಲಿಗೆ ತೇವವಾಗುತ್ತದೆ. ಆ ತೇವ ಬೀಜದ ಹೊರಪದರಕ್ಕೆ ತಲುಪುತ್ತದೆ. ಬೀಜ ನಿಧಾನವಾಗಿ ನೀರನ್ನು ತೆಗೆದುಕೊಳ್ಳಲು ಆರಂಭಿಸುತ್ತದೆ. ಅದರೊಳಗಿನ ನಿಶ್ಚಲ ಜೀವ ಚಟುವಟಿಕೆ ಮತ್ತೆ ಆರಂಭವಾಗುತ್ತದೆ. ಅಲ್ಲಿಂದ ಬೇರು ಹೊರಬರಲು ಸಿದ್ಧವಾಗುತ್ತದೆ. ಕೆಲವು ರೈತರ ಅನುಭವ: ಕೆಲವು ಸಣ್ಣ ಬೀಜಗಳನ್ನ ಹೆಚ್ಚು ಆಳಕ್ಕೆ ಹಾಕದೆ ಬಿತ್ತಿದ್ರೆ ಬೇಗ ಮೊಳಕೆ ಬರುತ್ತದೆ ಅಂತ ರೈತರು ಹೇಳ್ತಾರೆ. ಕಾರಣ, ಮೇಲ್ಮೈನ ಹತ್ತಿರ ತೇವ ಮತ್ತು ಗಾಳಿ ಸಮತೋಲನದಲ್ಲಿ ಸಿಗುತ್ತದೆ. ಎಲ್ಲಾ ಬೆಳೆಗೂ ಇದೇ ವಿಧಾನ ಸರಿಯೇ? ಇಲ್ಲ. ಬೀಜದ ಗಾತ್ರ ಮುಖ್ಯ. ಸಣ್ಣ ಬೀಜಗಳು ಮೇಲ್ಮೈ ಹತ್ತಿರ ಚೆನ್ನಾಗಿ ಕೆಲಸ ಮಾಡಬಹುದು. ದೊಡ್ಡ ಬೀಜಗಳಿಗೆ ಸ್ವಲ್ಪ ಮಣ್ಣಿನ ಸ್ಪರ್ಶ ಅಗತ್ಯವಾಗಬಹುದು. ಹಕ್ಕಿಗಳು ಎಲ್ಲಾ ಬೀಜ ತಿನ್ನುವುದಿಲ್ಲ. ಯಾಕೆ? ಬೀಜ ಒಂದೇ ಜಾಗದಲ್ಲಿ ಗುಂಪಾಗಿ ಇಲ್ಲ, ಹರಡಲ್ಪಟ್ಟಿವೆ. ಮೇಲೆ ಹುಲ್ಲಿನ ಹೊದಿಕೆ ಇದೆ. ಕೆಲವು ಬೀಜ ಕಣ್ಣಿಗೆ ಕಾಣುವುದಿಲ್ಲ, ಅದರಿಂದ ಕೆಲವು ಉಳಿದು ಮೊಳಕೆ ಬರುತ್ತವೆ. ಭಾರತೀಯ ರೈತನಿಗೆ ಇದರ ಅರ್ಥ: ಬೀಜ ಆಳಕ್ಕೆ ಹೋದರೆ ಮಾತ್ರ ಸುರಕ್ಷತೆ ಅಂತಿಲ್ಲ. ಸರಿಯಾದ ತೇವ, ಕಡಿಮೆ ಡಿಸ್ಟರ್ಬೆನ್ಸ್, ಸ್ವಲ್ಪ ಮೇಲ್ಮೈ ರಕ್ಷಣೆ ಇದ್ದರೆ ಉತ್ತಮ ಆರಂಭ ಸಿಗಬಹುದು. ಮೊದಲ 2 ದಿನ ಮುಖ್ಯ. ಬೀಜ ಮೇಲ್ಮೈ ಹತ್ತಿರ ಇದ್ದಾಗ ಮೊದಲ 2 ದಿನ ತೇವ ಉಳಿದಿದೆಯಾ, ಬಿಸಿಲು ತುಂಬ ಜಾಸ್ತಿಯಾ, ಇದೇ ಮೊಳಕೆಯ ವೇಗ ನಿರ್ಧರಿಸುತ್ತದೆ. ಫುಕೋಕಾ ಸಂದೇಶ: ಬೀಜವನ್ನ ಮಣ್ಣಿನೊಳಗ ಒತ್ತುವುದು ಮುಖ್ಯ ಅಲ್ಲ, ಜೀವಕ್ಕೆ ಸರಿಯಾದ ಪರಿಸ್ಥಿತಿ ಸಿಗುವುದು ಮುಖ್ಯ. ಮುಂದಿನ ಭಾಗದಲ್ಲಿ ಮಣ್ಣಿನೊಳಗಿನ ಕಾಣದ ಜೀವಿಗಳು ಬೆಳೆ ಆರೋಗ್ಯವನ್ನ ಹೇಗೆ ನಿರ್ಧರಿಸುತ್ತವೆ? ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ಇವತ್ತಿನ ವಿಡಿಯೋ ತುಂಬಾ ಮುಖ್ಯ. ಯಾಕಂದ್ರೆ ಈ ವಿಷಯ ಅರ್ಥವಾದರೆ ಮಣ್ಣನ್ನು ನೋಡೋ ರೀತಿ ಬದಲಾಗುತ್ತದೆ. ಇವತ್ತು ನಾವು ಮಣ್ಣಿನೊಳಗೆ ಕಣ್ಣಿಗೆ ಕಾಣದಷ್ಟು ಸಣ್ಣ ಜೀವಿಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದನ್ನು ನೋಡೋಣ. ಅವು ಯಾಕೆ ಬೇರು ಹತ್ತಿರ ಸೇರುತ್ತವೆ? ಅವು ಗಿಡಕ್ಕೆ ಆಹಾರ ಸಿಗುವಂತೆ ಹೇಗೆ ಸಹಾಯ ಮಾಡುತ್ತವೆ? ಮಣ್ಣು ಯಾಕೆ ಜೀವಂತ ಅಂತ ಹೇಳುತ್ತಾರೆ? ಮತ್ತು ಮಣ್ಣನ್ನು ಹೆಚ್ಚು ಉಳುಮೆ ಮಾಡಿದರೆ ಏನು ಬದಲಾಗುತ್ತದೆ? ಈ ಎಲ್ಲ ವಿಷಯ ಕೊನೆಯವರೆಗೂ ಕೇಳಿದರೆ ಮಣ್ಣಿನ ವಿಜ್ಞಾನ ಬಹಳ ಸರಳವಾಗಿ ಅರ್ಥವಾಗುತ್ತದೆ. ಆದ್ದರಿಂದ ವಿಡಿಯೋ ಅರ್ಧಕ್ಕೆ ನಿಲ್ಲಿಸದೆ ಕೊನೆಯವರೆಗೂ ನೋಡಿ. ಮಣ್ಣು ಹೊರಗೆ ಶಾಂತ, ಒಳಗೆ ನಿರಂತರ ಚಟುವಟಿಕೆ. ನಾವು ಮೇಲಿನಿಂದ ನೋಡಿದರೆ ಮಣ್ಣು ನಿಶ್ಚಲವಾಗಿ ಕಾಣುತ್ತದೆ. ಆದರೆ ಮಣ್ಣಿನೊಳಗೆ ನಿರಂತರವಾಗಿ ಲಕ್ಷಾಂತರ ಜೀವಿಗಳು ಕೆಲಸ ಮಾಡುತ್ತಿವೆ. ಅವುಗಳಲ್ಲಿ ಕೆಲವು ಸಸ್ಯದ ಒಣ ಅವಶೇಷಗಳನ್ನು ನಿಧಾನವಾಗಿ ಒಡೆಯುತ್ತವೆ, ಕೆಲವು ಅಂಶಗಳನ್ನು ಕರಗುವ ರೂಪಕ್ಕೆ ತರುತ್ತವೆ, ಕೆಲವು ಬೇರು ಸುತ್ತ ಸೇರಿ ಪೋಷಕಾಂಶ ಚಲನೆ ಹೆಚ್ಚಿಸುತ್ತವೆ. ಬೇರು ಹತ್ತಿರ ವಿಶೇಷ ಪ್ರದೇಶ ಯಾಕೆ ನಿರ್ಮಾಣವಾಗುತ್ತದೆ? ಗಿಡದ ಬೇರು ಕೇವಲ ನೀರು ಕುಡಿಯೋದಕ್ಕೆ ಮಾತ್ರವಲ್ಲ. ಬೇರು ಹೊರಗೆ ಸಣ್ಣ ಪ್ರಮಾಣದಲ್ಲಿ ಸಿಹಿ ಸ್ವರೂಪದ ದ್ರವಗಳನ್ನು ಬಿಡುತ್ತದೆ.
ಈ ದ್ರವ ಸೂಕ್ಷ್ಮಜೀವಿಗಳಿಗೆ ಆಹಾರವಾಗುತ್ತದೆ. ಅದರಿಂದ ಜೀವಿಗಳು ಬೇರು ಸುತ್ತ ಹೆಚ್ಚು ಸೇರುತ್ತವೆ. ಅಲ್ಲಿ ಒಂದು ಸಕ್ರಿಯ ಪ್ರದೇಶ ನಿರ್ಮಾಣವಾಗುತ್ತದೆ. ಈ ಭಾಗದಲ್ಲಿ ಪೋಷಕಾಂಶಗಳ ಚಲನೆ ವೇಗವಾಗಿ ನಡೆಯುತ್ತದೆ. ಮಣ್ಣಿನಲ್ಲಿರುವ ಅಂಶ ಗಿಡಕ್ಕೆ ತಕ್ಷಣ ಸಿಗೋದಿಲ್ಲ. ಮಣ್ಣಿನಲ್ಲಿ ಅಂಶ ಇದ್ದರೂ ಗಿಡಕ್ಕೆ ಅದು ನೇರವಾಗಿ ಸಿಗೋದಿಲ್ಲ. ಮೊದಲು ಅದು ಕರಗುವ ರೂಪಕ್ಕೆ ಬದಲಾಯಬೇಕು. ಈ ಕೆಲಸದಲ್ಲಿ ಸೂಕ್ಷ್ಮಜೀವಿಗಳು ಸಹಾಯ ಮಾಡುತ್ತವೆ. ಅವು ಒಣ ಪದಾರ್ಥಗಳನ್ನು ನಿಧಾನವಾಗಿ ವಿಭಜಿಸುತ್ತವೆ. ಆಮೇಲೆ ಗಿಡ ತೆಗೆದುಕೊಳ್ಳುವ ರೂಪ ಬರುತ್ತದೆ. ಅಂದರೆ ಮಣ್ಣಿನೊಳಗಿನ ಜೀವಿಗಳು ಮಧ್ಯವರ್ತಿಗಳಂತೆ ಕೆಲಸ ಮಾಡುತ್ತವೆ. ಒಣ ಎಲೆ ಮಣ್ಣಾಗುವ ಹಿಂದೆ ಏನು ನಡೆಯುತ್ತದೆ? ಒಂದು ಒಣ ಎಲೆ ನೆಲಕ್ಕೆ ಬಿದ್ದರೆ ಅದು ತಕ್ಷಣ ಕಾಣೆಯಾಗುವುದಿಲ್ಲ. ಮೊದಲು ಅದರ ಮೇಲ್ಮೈ ತೇವ ಹಿಡಿಯುತ್ತದೆ. ನಂತರ ಸಣ್ಣ ಜೀವಿಗಳು ಅದರ ಮೇಲ್ಭಾಗದಲ್ಲಿ ಕೆಲಸ ಆರಂಭಿಸುತ್ತವೆ. ಆಮೇಲೆ ಎಲೆ ಮೃದುವಾಗುತ್ತದೆ. ಸ್ವಲ್ಪ ದಿನಗಳಲ್ಲಿ ತುಂಡಾಗುತ್ತದೆ. ಕೊನೆಯಲ್ಲಿ ಅದು ಮಣ್ಣಿನ ಭಾಗವಾಗುತ್ತದೆ. ಇದು ಪ್ರಕೃತಿಯ ನಿಧಾನವಾದ ಆಹಾರ ಪರಿವರ್ತನೆ. ಮಣ್ಣು ಮೃದುವಾಗುವುದಕ್ಕೆ ಕಾರಣ ಏನು? ಜೀವಿಗಳು ಕೆಲಸ ಮಾಡಿದ ಜಾಗದಲ್ಲಿ ಸಣ್ಣ ದಾರಿಗಳು ನಿರ್ಮಾಣವಾಗುತ್ತವೆ. ಈ ದಾರಿಗಳಲ್ಲಿ ಗಾಳಿ ಸಾಗುತ್ತದೆ, ನೀರು ಒಳನುಗ್ಗುತ್ತದೆ, ಬೇರು ಸುಲಭವಾಗಿ ಚಲಿಸುತ್ತದೆ. ಆದ್ದರಿಂದ ಮಣ್ಣು ಹಗುರವಾಗಿ ಅನುಭವವಾಗುತ್ತದೆ. ಮಣ್ಣು ಗಟ್ಟಿಯಾಗುವುದಕ್ಕೆ ಒಂದು ಕಾರಣ, ಮಣ್ಣಿನೊಳಗೆ ಜೀವಚಟುವಟಿಕೆ ಕಡಿಮೆಯಾದರೆ ಸಣ್ಣ ದಾರಿಗಳು ಕಡಿಮೆಯಾಗುತ್ತವೆ. ನೀರು ಮೇಲ್ಮೈಯಲ್ಲಿ ನಿಂತುಕೊಳ್ಳಬಹುದು, ಬೇರು ಕೆಳಗೆ ಹೋಗಲು ಕಷ್ಟವಾಗಬಹುದು. ಹುಲ್ಲಿನ ಹೊದಕೆ ವಿಜ್ಞಾನ. ಮೇಲೆ ಒಣಹುಲ್ಲು ಇದ್ದರೆ ಬಿಸಿಲಿನ ನೇರ ತಾಪ ಕಡಿಮೆಯಾಗುತ್ತದೆ. ತೇವ ನಿಧಾನವಾಗಿ ಹೊರಹೋಗುತ್ತದೆ. ಮಣ್ಣಿನ ತಾಪಮಾನ ಒಂದೇ ಮಟ್ಟದಲ್ಲಿ ಇರುತ್ತದೆ. ಈ ಸ್ಥಿತಿಯಲ್ಲಿ ಒಳಗಿನ ಜೀವಿಗಳು ಹೆಚ್ಚು ಸುಲಭವಾಗಿ ಕೆಲಸ ಮಾಡುತ್ತವೆ. ಮಣ್ಣು ಹೆಚ್ಚು ಉಳುಮೆ ಮಾಡಿದರೆ ಏನು ಬದಲಾಗುತ್ತದೆ? ಮಣ್ಣಿನ ಮೇಲಿನ ಪದರದಲ್ಲಿ ಹೆಚ್ಚು ಜೀವಚಟುವಟಿಕೆ ಇರುತ್ತದೆ. ಅದನ್ನು ಆಳಕ್ಕೆ ತಳ್ಳಿದರೆ ಪರಿಸ್ಥಿತಿ ಬದಲಾಗುತ್ತದೆ. ಕೆಳಗಿನ ಪದರ ಮೇಲೆ ಬಂದರೆ ಅಲ್ಲಿ ತಾಪಮಾನ, ಗಾಳಿ, ತೇವ, ಸಮತೋಲನ ಬದಲಾಗುತ್ತದೆ. ಕೆಲವು ಜೀವಿಗಳಿಗೆ ಇದು ಅನುಕೂಲವಾಗುವುದಿಲ್ಲ. ಮಳೆ ಬಂದಾಗ ಮಣ್ಣಿನ ವಾಸನೆ ಯಾಕೆ? ಮೊದಲ ಮಳೆಯ ನಂತರ ಮಣ್ಣಿನಿಂದ ಬರುವ ವಾಸನೆ ಒಂದು ಸಂಕೇತ. ಅದು ಒಳಗಿನ ಜೀವಚಟುವಟಿಕೆಯ ಪರಿಣಾಮ. ಅಂದರೆ ಮಣ್ಣಿನೊಳಗೆ ಜೀವ ಪ್ರಕ್ರಿಯೆ ನಡೆಯುತ್ತಿದೆ. ನಿಮ್ಮ ಹೊಲದಲ್ಲಿ ಗಮನಿಸಿ. ಹುಲ್ಲು ಇರುವ ಜಾಗದಲ್ಲಿ ಮಣ್ಣು ಮೃದುವಿದೆಯಾ? ಬಯಲು ಜಾಗದಲ್ಲಿ ಬೇಗ ಬಿರುಕು ಬರುತ್ತಿದೆಯಾ? ಇದೇ ಮಣ್ಣಿನೊಳಗಿನ ವ್ಯತ್ಯಾಸ. ಫುಕೋಕ ದೃಷ್ಟಿ. ಮಣ್ಣು ಕೇವಲ ಬೆಳೆ ಬೆಳೆಯುವ ಪದರ ಅಲ್ಲ, ಅದು ಜೀವಿಗಳು ಸೇರಿ ಕೆಲಸ ಮಾಡುವ ವ್ಯವಸ್ಥೆ. ಮುಂದಿನ ಭಾಗದಲ್ಲಿ ಕಳೆಗಿಡಗಳು ಯಾಕೆ ಕೆಲವೊಮ್ಮೆ ಮಣ್ಣಿನ ಸ್ಥಿತಿ ಬಗ್ಗೆ ಸೂಚನೆ ಕೊಡುತ್ತವೆ? ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.